ರೌಡಿಗಳು ಯಾರ ಕಡೆಯವರು ಅಂತ ಗೊತ್ತಾಗಲಿಲ್ಲ. ಅರ್ಜೆಂಟಲ್ಲಿ ಅವ್ರ ಮುಖಗಳನ್ನ ನಾನು ಗಮನಿಸೋಕ್ಕಾಗಲಿಲ್ಲ. ಆದಿತ್ಯ, ನನ್ನ ಲೈಫಲ್ಲಿ ನಾನೇನು ಕೇಳಲ್ಲ, ನೀನು ನನ್ನ ಜೊತೆಗಿರಬೇಕು ಅಂತ ಬಯಸ್ತೀನಿ. ನನ್ನ ಮೇಲೆ ನಿಜವಾಗ್ಲೂ ಎಷ್ಟು ಪ್ರೀತಿ ಹಿಡ್ಕೊಂಡಿದ್ದಾಳೆ. ವಸುಂಧರ ನಾಟಕ ಆಡ್ತಿಲ್ಲ. ಅವಳ ಪ್ರೀತಿ ಏನು ಅಂತ ಅವಳ ಕಣ್ಣಲ್ಲೇ ಗೊತ್ತಾಗ್ತಿದೆ. ಇಂಥ ಸಮಯದಲ್ಲಿ ನೀನೆಷ್ಟು ಕೇರ್ಫುಲ್ ಆಗಿರಬೇಕು ಅನ್ನೋದು ಗೊತ್ತಾ ನಿನಗೆ? ಎಸ್, ಆದಿತ್ಯ ವಸು ಜೊತೆ ಇದ್ದಷ್ಟು ನಿನಗೆ ಅಪಾಯ. ಆ ವಸು ಏನಾದರೂ ನೀನು ನಿಜವಾದ ಕಾವೇರಿ ಅಲ್ಲ ಅಂತ ಆದಿತ್ಯನ ಹತ್ರ ಬಾಯ್ಬಿಟ್ರೆ ಮುಗ್ದು ಹೋಯ್ತು. ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತೆ. ಸೊ ಈಗ ನೀನು ರಿಲ್ಯಾಕ್ಸ್ ಆಗಿರೋ ಹಾಗೆ ಇಲ್ಲ. ಮೊದಲು ಆ ವಸುನ ಆದಿತ್ಯನಿಂದ ದೂರ ಆಗೋ ಹಾಗೆ ಮಾಡೋ. ನೀನು ಅವನ ಜೊತೆನೇ ಇದ್ದು ನೀನೇ ಕಾವೇರಿ ಅನ್ನೋ ನಂಬಿಕೆನ ಜಾಸ್ತಿ ಮಾಡಿಸು. ಅವನಿಗೆ ಇನ್ನಷ್ಟು ಹತ್ರ ಆಗು. ಎಸ್ ಮಮ್ಮಿ, ನೋಡ್ತಿರು ಈ ಅಂಜಲಿ ಏನು ಅಂತ ಪ್ರೂವ್ ಮಾಡ್ತೀನಿ. ನೋ, ನೀನು ಪ್ರೂವ್ ಮಾಡಬೇಕಾಗಿರೋದು ಅಂಜಲಿ ಅಂತ ಅಲ್ಲ, ಕಾವೇರಿ ಅಂತ. ಆದಿತ್ಯ, ನೀನ್ ಯಾಕೆ ಎದ್ದೇಳಕ್ ಹೋದೆ? ನನ್ನನ್ನು ಕೂಗೊತ್ತಾನೆ. ಏನ್ ಬೇಕು? ಹೊಟ್ಟೆ ಹಸುವು ಆಗ್ತಿದ್ಯಾ? ಇಲ್ಲ, ಅದು ಓ ಸರಿ, ಬಾ ನಿಧಾನ ನಿಧಾನ. ನಿನಗೇನಾದರೂ ಬೇಕಿದ್ರೆ ನನ್ನನ್ನು ಕೇಳಬೇಕು ತಾನೆ. ನಾನಿರೋದೇನಕ್ಕೆ? ನಿನ್ನನ್ನು ನೋಡ್ಕೊಳಕ್ಕಲ್ವಾ? ಓ, ಅದನ್ನೆಲ್ಲ ಇವಳ ಹತ್ರ ಹೇಗಪ್ಪ ಕೇಳೋದು ಅಂತ ಸಂಕೋಚ ಆಯ್ತಾ? ನಾನಿನ್ ಹೆಂಡ್ತಿ, ಅದರಲ್ಲೆಲ್ಲ ಯಾಕೆ ಸಂಕೋಚ? ಅದು ಹಾಗಲ್ಲ, ನೀನು ನಿದ್ರೆ ಮಾಡ್ತಿದ್ದೆ, ಡಿಸ್ಟರ್ಬ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಏನು ಮಾತು ಅಂತ ಆಡ್ತೀಯ ಆದಿತ್ಯ? ನಿನ್ನ ನೋಡ್ಕೊಳ್ಳೋದು ನನಗೆ ಡಿಸ್ಟರ್ಬ್ ಆಗತ್ತಾ? ಸಾಧ್ಯನೇ ಇಲ್ಲ. ನಿನಗೋಸ್ಕರ ನನ್ನ ಜೀವನೇ ಬಿಡ್ತೀನಿ. ಹೀಗಿರುವಾಗ ನಿದ್ದೆ ಬಿಡಲ್ವಾ? ನಿನಗೋಸ್ಕರ ನಾನು ಏನು ಮಾಡೋಕ್ಕೂ ಸಿದ್ಧ. ನಿನ್ನ ಮುಂದೆ ನನಗೆ ಯಾವುದು ದೊಡ್ಡದಲ್ಲ. ನನ್ನ ಜೀವನ ಎರಡು ನಿನಗೋಸ್ಕರನೇ ಮೀಸಲು. ಯಾಕಾದಿತ್ಯ ಅಳ್ತಾ ಇದೆಯಾ? ಏನಾಯ್ತು? ಏನಿಲ್ಲ, ಅದು ಮಾತ್ರೆ ಮೆಡಿಸಿನ್ ಎಲ್ಲ ಜಾಸ್ತಿ ತೊಗೊತೀನಲ್ಲ, ಅದಕ್ಕೆ ಸ್ವಲ್ಪ ಹೀಟಾಗಿದೆ, ಅದಕ್ಕೆ ಕಣ್ಣಲ್ಲಿ ನೀರು. ಸರಿ, ಈಗ ನೀನು ಮಲ್ಕೋ, ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಏನಾದರೂ ಬೇಕಿದ್ರೆ ಸಂಕೋಚ ಪಡ್ಕೊಳ್ದೆ ಕೇಳು, ಆಯಿತಾ? ನಿಧಾನ.
ಈಗ ಹೇಗಿದೆಯಾ? ಪರವಾಗಿಲ್ವಾ? ಕಷ್ಟ ಆಗ್ತಿದ್ಯಾ? ಆರಾಮಾಗಿ ಕೂತ್ಕೋಬೋದು ತಾನೆ? ಪರವಾಗಿಲ್ಲ. ಏನಾದರೂ ಕಷ್ಟ ಆದರೆ, ಸುಸ್ತಾದರೆ ಪ್ಲೀಸ್ ಹೇಳು. ನಾನು ಈಗಲೇ ಡಾಕ್ಟರಿಗೆ ಫೋನ್ ಮಾಡಿ ಕರೆಸ್ತೀನಿ. ಬೇಡ ಬೇಡ, ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ? ನಾನು ಆರಾಮಾಗೇ ಇದ್ದೀನಿ. ಅರೆ, ಇದ್ರಲ್ಲಿ ತೊಂದರೆ ಏನು ಬಂತು? ನಿನ್ನ ಗುಣ ಆಗೋವರೆಗೂ ಟ್ರೀಟ್ಮೆಂಟ್ ಕೊಡೋದು, ಪ್ರಾಬ್ಲಮ್ ಆಗೋಕ್ಕೆ ಮುಂಚೆ ಅವ್ರು ಬರೋದು ಡಾಕ್ಟರ್ ಕರ್ತವ್ಯ ಅಲ್ವಾ? ನೀನೇನು ಯೋಚನೆ ಮಾಡಬೇಡ. ಆಲ್ರೆಡಿ ಡಾಕ್ಟರ್ಗೆ ಫೋನ್ ಮಾಡಿದ್ದೀನಿ. ಮಧ್ಯಾಹ್ನ ಒಂದ್ಸಲ ಈ ಕಡೆ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನಿನಗೆ ನನ್ನ ಮೇಲೆ ಯಾಕೆ ಇಷ್ಟೊಂದು ಕಾಳಜಿ? ಯಾಕೆ ನನ್ನ ಬಗ್ಗೆ ಇಷ್ಟೊಂದು ಕೇರ್ ತಗೋತಿದ್ಯಾ? ಯಾಕೆ ಅಂದರೆ ನೀ ನನ್ನ ಪ್ರೀತಿಯ ಆದಿತ್ಯ ಅಲ್ವಾ, ಅದಕ್ಕೆ ಇಷ್ಟೊಂದು ಕಾಳಜಿ. ನನಗೆ ತಾಳಿ ಕಟ್ಟಿರೋ ಗಂಡ ಅಲ್ವಾ, ಅದಕ್ಕೆ ಕಾಳಜಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೀತಿ, ಅತಿಯಾದ ಪ್ರೀತಿ. ನಿಜವಾದ ಪ್ರೀತಿ ಯಾವತ್ತೂ ಅತಿಯಾಗಿ ಅನ್ಸಲ್ಲ ಆದಿತ್ಯ. ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಕಾಳಜಿ, ವಾತ್ಸಲ್ಯ, ಮಮತೆ, ಪ್ರೇಮ, ಇದು ನನ್ನದು ಅನ್ನೋ ಭಾವನೆ ಎಲ್ಲ ಇರುತ್ತೆ. ಪರಿಶುದ್ಧ ಪ್ರೀತಿಯಲ್ಲಿ ದೈಹಿಕವಾಗಿ ಹತ್ತಿರ ಇರಲೇಬೇಕು ಅಂತೇನಿಲ್ಲ. ದೂರ ದೂರ ಇದ್ದರೂ ಮಾನಸಿಕವಾಗಿ ಹತ್ತಿರ ಇದ್ದೀವಿ ಅನಿಸುತ್ತೆ, ಜೊತೆಗೆ ಇದ್ದೀವಿ ಅನಿಸುತ್ತೆ. ನಮಗೆ ಯಾರ ಮೇಲಾದರೂ ಅತಿಯಾದ ಪ್ರೀತಿ ಇದ್ದರೆ, ಅವ್ರಿಗೊಂಚೂರು ಏನಾದರೂ ಆದರೆ ನಮಗೇನೋ ಒಂಥರ ಚಡಿಪಡಿಕೆ ಶುರು ಆಗುತ್ತೆ, ಏನೋ ಒಂಥರ ಸಂಕಟ ಆಗುತ್ತೆ. ಅದನ್ನು ಬಾಯಲ್ಲಿ ಹೇಳೋದಕ್ಕಾಗಲ್ಲ, ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು ಅದ್ರ ಸಂಕಟ ಏನು ಅಂತ. ಜನ್ಮ ಜನ್ಮಗಳೇ ಕಳೆದ್ರೂ ಆ ಪ್ರೀತಿ ಒಂಚೂರು ಮಾಸೋದಿಲ್ಲ. ಅದೇ ಆ ಪ್ರೀತಿಗಿರೋ ಶಕ್ತಿ. ಅಯ್ಯೋ, ನಾನು ನೋಡು ಇಲ್ಲೇ ಮಾತಾಡ್ಕೊಂಡು ಕೂತಿದ್ದೀನಿ. ಒಂದು ನಿಮಿಷ ಇರು, ಬರ್ತೀನಿ. ಅಂದರೆ ವಸುಂಧರ ಹಾಸ್ಪಿಟ್ಲಲ್ಲಿದ್ದಾಗ ನನ್ನ ಮನಸ್ಸಲ್ಲಿ ಏನೋ ಒಂಥರ ಚಡ್ಪಡಿಕೆ ಶುರು ಆಗ್ತಿತ್ತು, ಏನೋ ಒಂಥರ ಸಂಕಟ ಆಗ್ತಿತ್ತು. ಬಾಯಿ ಮಾತುಗಳನ್ನ ಎಷ್ಟೇ ಬೈದರೂ ಮನ್ಸು ಮಾತ್ರ ಅವಳು ನೋಡಬೇಕು ನೋಡಬೇಕು ಅಂತಿತ್ತು. ಹಾಗಿದ್ರೆ ಅದೆಲ್ಲ ಪ್ರೀತಿನ? ಜನ್ಮ ಜನ್ಮ ಕಳೆದ್ರು ಈ ಪ್ರೀತಿ ಮಾಸೋದಿಲ್ವಾ? ಈ ಜನ್ಮದಲ್ಲಂತೂ ನನಗೂ ವಸುಂಧರಾಗೂ ಯಾವುದೇ ಸಂಬಂಧ ಇಲ್ಲ. ಹಾಗಿದ್ರೆ ಹಿಂದಿನ ಜನ್ಮದಲ್ಲಿ ಅವಳಿಗೂ ನನಗೂ ಏನಾದರೂ ಸಂಬಂಧ ಇತ್ತಾ? ಅದಕ್ಕೆ ನನಗೆ ಹೀಗೆಲ್ಲ ಆಗ್ತಾ ಇದೆಯಾ? ಇದರಿಂದ ಏನೋ ಇದೆ, ತಿಳ್ಕೋಬೇಕು. ಇದನ್ನೆಲ್ಲ ಆದಷ್ಟು ಬೇಗ ತಿಳ್ಕೋಬೇಕು. ವಸುಂಧರ ಇನ್ನೂ ಎದ್ದಿಲ್ವಾ? ಹೋಗಲಿ, ನಾನೇ ಕಾಫಿ ಮಾಡ್ಕೊಂಡು ಹೋಗಿ ಅವಳಿಗೆ ಕೊಟ್ಟು ಎಬ್ಬಿಸ್ತೀನಿ. ಅತ್ತೆ, ಅರೆ ವಸುಂಧರ, ಈಗೆದ್ದೀಯಾ? ಇಲ್ಲ ಅತ್ತೆ, ಆಗಲೇ ಎದ್ದು ರೆಡಿಯಾಗಿದ್ದೀನಿ. ನಂಗೆ ಗೊತ್ತು, ಪಾಪಚ್ಚಿನ ನೋಡ್ಕೊಳ್ಳೋಕ್ಕೋಸ್ಕರ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂತ. ಪಾಪಚ್ಚಿ ಅಂದರೆ ನಿಂಗೆ ತುಂಬ ಪ್ರೀತಿ ಅಲ್ವಾ? ನೀವು ಯಾವಾಗಲೂ ಹೀಗೇ ಇರಬೇಕು. ವಸು, ಪಾಪಚ್ಚಿ ಹೇಗಿದ್ದಾನಮ್ಮ? ಪರವಾಗಿಲ್ಲ ಅತ್ತೆ, ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದಾರೆ. ಅವನ ಆರೋಗ್ಯ ಎಷ್ಟು ಮುಖ್ಯನೋ ನಿನ್ನ ಆರೋಗ್ಯನೂ ಅಷ್ಟೇ ಮುಖ್ಯ. ಒಂದು ನಿಮಿಷ ಇರು, ಬಿಸಿ ಬಿಸಿ ಕಾಫಿ ಮಾಡಿಕೊಡ್ತೀನಿ, ಕುಡಿಯುವಂತೆ. ಬೇಡ ಅತ್ತೆ, ನಂಗೆ ಅವ್ರ ಆರೋಗ್ಯ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಈಗಾಗಲೇ ಟೈಮ್ ಆಗಿದೆ, ನಾನು ಹೊರಡಬೇಕು.
ಎಲ್ಲಿಗೆ? ಆದಿತ್ಯ ಹುಷಾರಾದ್ರಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಅವ್ರ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಬರ್ತೀನಿ. ಬಂದ ಮೇಲೆ ಕಾಫಿ ತಿಂಡಿ ಎಲ್ಲ. ಸರಿ, ಹಾಗಾದರೆ ನಾನು ನಿನ್ನ ಜೊತೆ ಬರ್ತೀನಿ, ಒಟ್ಟಿಗೆ ಹೋಗೋಣ. ಸರಿ ಅತ್ತೆ, ನೀವು ರೆಡಿಯಾಗಿ ನಾನು ಹೋಗಿ ಆದಿತ್ಯ ಅವ್ರಿಗೆ ಕಾಫಿ ಕೊಟ್ಬಿಟ್ಟು ಬರ್ತೀನಿ. ವಸು, ಆದಿತ್ಯ ಮಲಗಿದಾನ? ಹಾಗಾದರೆ ಎಪ್ಸಕ್ಕೆ ಹೋಗ್ಬೇಡ, ನಾವು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅವನು ಕಾಫಿ ಕೊಟ್ಟರೆ ಆಯಿತು. ನಾನಂತೂ ರೆಡಿಯಾಗಿದ್ದೀನಿ, ಬಾ ಒಟ್ಟಿಗೆ ಹೋಗ್ಬರೋಣ. ಸರಿ ಅತ್ತೆ. ನೀರು 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 ನೀರು. ವಸು, ಎಲ್ಲೋ ಹೋದೆ? ತುಂಬ ಬಾಯಾರಿಕೆ ಆಗ್ತಿದೆ, ಬೇಗ ಬಾ. ನೀರು ವಸು. ಈಗ ಸಮಾಧಾನ ಆಯ್ತಾ? ನೀನಾ? ನಿನ್ಗ್ಯಾರು ನೀರು ತರಕ್ಕೆ ಹೇಳಿದ್ದು? ಆದಿತ್ಯನ ಬಾರಿಕೆ ಆದರೆ ಕಾವೇರಿ ಥರ ನೀರು ತಂದು ಕೊಡಬೇಕು. ನಾನು ಕರೆದಿದ್ದು ವಸುನ. ವಸು 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 ನಾನು ಇಲ್ವಾ? ನೀನು ಕಾವೇರಿ. ಓ, ನಾನು ಆದಿತ್ಯ, ನೀನು ಕಾವೇರಿನಾ? ಹಾ ಹೌದು. ಅದು ಈಗ ನೆನಪಾಯ್ತಾ? ನಿನ್ನೆ ನಾನು ಅಷ್ಟು ಕಷ್ಟಪಡ್ತಿದ್ರೆ ನೀನು ಮಾತ್ರ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತಿದ್ದೆ. ಎಲ್ಲೋಗಿದ್ದಾಗ? ಅದು ಹಾ, ಅಮ್ಮ ಕರಿತಿದ್ಲು ಅಂತ ಹೋಗಿದ್ದೆ, ಆದರೆ ನಿದ್ದೆ ಮಾಡಿಲ್ಲ. ಬೇಡ ಬೇಡ, ನಿನ್ನ ಯಾವ ಕಾರಣಗಳು ನನಗೆ ಬೇಡ. ಅದನ್ನು ಕೇಳಕ್ಕೆ ನನಗೆ ಇಷ್ಟನೂ ಇಲ್ಲ. ನಿನಗಿಂತ ವಸುನೇ 1000 ಪಾಲ್ ಮೇಲು. ನಿನ್ನೆ ರಾತ್ರಿಯಿಂದ ನಿದ್ದೆ ಬಿಟ್ಟು ನನ್ನನ್ನು ಮಗು ಥರ ನೋಡ್ಕೊಂಡ್ಲು. ಈಗ ನೀರು ತಂದು ಕೊಟ್ಬಿಟ್ಟು ಕಾವೇರಿ ಅಂತ ಹೇಳಕ್ ಬಂದ್ಬಿಟ್ಟು. ಅದು ಆದಿತ್ಯ, ನನ್ನ ಮಾತು ಕೇಳು. ನೀನು ಬಣ್ಣದ ಮಾತು ಕೇಳಕ್ಕೆ ನಂಗೆ ಇಷ್ಟ ಇಲ್ಲ. ನೀನು ನೀರು ತಂದು ಕೊಟ್ಟಿದ್ದು ಅಂತ ಗೊತ್ತಿದ್ರೆ ನಾನು ಅದನ್ನು ಮುಟ್ತಾನೂ ಇರಲಿಲ್ಲ. ಏನು ಅನ್ಕೊಂಡಿದ್ಯಾ ನನ್ನನ್ನು? ನೀನು ಬೈದಂಗೆಲ್ಲ ಬೈಸ್ಕೊಳ್ಳೋಕ್ಕೆ ನಾನೇನು ಆ ವಸ್ತು ಅಲ್ಲ. ನೀನು ವಸು ಆಗಕ್ಕೆ ಸಾಧ್ಯನೂ ಇಲ್ಲ. ಅಂತ ಅನಿಷ್ಟದೊಳ್ತರ ಆಗಕ್ಕೆ ನನಗೆ ಯಾವ ದರಿದ್ರನೂ ಬಂದಿಲ್ಲ. ಅವಳ ಬಗ್ಗೆ ಮಾತಾಡೋ ಹಕ್ಕು ನಿನಗಿಲ್ಲ. ಸುಮ್ಮನೆ ಹೊರಟೋಗಿಲ್ಲಿಂದ. ಓ, ನಿನ್ನಿಂದ ಇಂಥದನ್ನೆಲ್ಲ ಹೇಳ್ಸ್ಕೋಬೇಕಾ ನಾನು? ಈ ಸುಖಕ್ಕೆ ನೀನು ಈ ಮನೆಗೆ ಆದಿತ್ಯ ಅಂತ ಬರ್ದೇ ಇದ್ರೇನೆ ಚೆನ್ನಾಗಿರ್ತಿತ್ತು. ನಾನಿಷ್ಟೊತ್ತಿಗೆ ಬೇರೆ ಯಾರನೋ ಮದುವೆ ಆಗಿ ಚೆನ್ನಾಗಿರ್ತಿದ್ದೆ. ಏನಾದರೂ ಮಾಡ್ಕೊ, ನೀನುಂಟು ಆ ರಾಕ್ಷಸಿ ಉಂಟು. ಇವಳ ನನಗೋಸ್ಕರ ಜನ್ಮ ಜನ್ಮದಿಂದ ಕಾಯ್ತಿದ್ದ ಕಾವೇರಿ. ದಿನೇ ಈ ಮಾವಂದ್ ಯಾಕೋ ಜಾಸ್ತಿ ಆಯ್ತು. ಮೊದಲು ನನ್ನಿಂದನೇ ಸುತ್ತಾ ಇದ್ದೋನು, ಈಗ ವಸು ವಸು ಅಂತ ಅವಳದೇ ಜಪ ಮಾಡ್ತಾ ಇದ್ದಾನೆ. ಹೀಗೆ ಆದ್ರೆ ನನ್ನ ಮಾವ ನನ್ನ ಕೈ ತಪ್ಪು ಹೋಗ್ತಾನೆ. ಆಮೇಲೆ ನನ್ನ ಕಾವೇರಿ ಅಂದ್ರು ಅಷ್ಟೇ, ಯಾವ ಹೆಸರು ಹೇಳಿದ್ರು ಅಷ್ಟೇ, ಅವನು ಹೊರಟೋಗ್ತಾನೆ. ಇಲ್ಲ, ನಾನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ವಸುಂಧರನ್ ಕೊಂದಾದ್ರೂ ಸರಿನೇ, ಆದಿತ್ಯ ಮಾವನ್ ಪಡ್ಕೊಂಡೇ ಪಡ್ಕೋತೀನಿ. ನಾನು ಇರೋವರೆಗೂ ಅದು ಸಾಧ್ಯ ಇಲ್ಲ.
ನೋಡೋ, ನೀನು ವಸು ಬಗ್ಗೆ ಯೋಚನೆ ಕೂಡ ಮಾಡಬೇಡ. ನಿನ್ಗೆ ಈ ಮನೆ ಆಸ್ತಿ ಬೇಕೋ ಇಲ್ಲ ದರಿದ್ರದೊಳ್ ಬೇಕೋ? ಏಯ್, ಮಗುಗೆ ನಿನಗೆ 1 ಚಾಕ್ಲೇಟ್ ಬೇಕಾ 2 ಚಾಕ್ಲೇಟ್ ಬೇಕಂತ ಕೇಳಿದ್ರು ಏನಂತ ಹೇಳ್ತೇಳು? ಎಸ್, ಯು ಆರ್ ರೈಟ್. ನನಗೆ 2 ಬೇಕು. ಆಸ್ತಿ ಫಸ್ಟ್, ಆಸ್ತಿ ಜೊತೆಗೆ ಇನ್ನೊಂದು ಆಸ್ತಿನೂ ಬೇಕು. ಆದ್ರೆ ನನ್ನ ಆದಿತ್ಯನ ಮಧ್ಯೆ ಯಾರೇ ಅಡ್ಡ ಬಂದ್ರು ನಾನು ಅವ್ರನ್ನ ಬಲಿ ತಗೋತೀನಿ. ನೋಡು, ನೀನು ಬೇರೆ ಯಾರನ್ನೇ ಬಲಿ ತಗೋತೀನಿ ಅಂತ ಹೇಳಿದ್ರು ನಾನೇ ನಿನಗೆ ಕತ್ತಿ ಕೊಡ್ತಿದ್ದೆ. ಆದರೆ ನನ್ನ ವಸು ತಂಟೆಗೆ ಬಂದರೆ ನಾನೇ ಕತ್ತಿ ಹಿಡಿದು ನಿಂತು ನನ್ನ ವಸುನ ಬಚಾವ್ ಮಾಡ್ತೀನಿ. ಬೇಕಾದ್ರೆ ಸಂಜು ತಲೆ ತೆಗಿಯೋಕೆ ಹೆಸಲ್ಲ ನಾನು. ಯಾರು ಅಡ್ಡ ಬರ್ತಾರೋ ನೋಡೋಣ. ಆಯ್ತು, ನೋಡೇ ಬಿಡೋಣ. ನೀ ನನ್ನ ಆದಿತ್ಯನ ತಲೆ ತೆಗಿತ್ಯೋ ಅಥವಾ ನಾನಿನ್ ವಸುಂಧರನ್ ತಲೆ ತೆಗಿತೇನೋ ಗೊತ್ತಾಗುತ್ತೆ. ನೋಡಂಜು, ನಮ್ಮಲ್ಲಿ ಜಗಳ ಮಾಡ್ಕೊಂಡು ತಲೆ ತೆಗಿತೀವಿ ಅಂತ ಕೂತ್ಕೊಂಡ್ರೆ ನನಗೆ ವಸುನೂ ಸಿಗಲ್ಲ, ನಿನಗೆ ಆದಿತ್ಯನೂ ಸಿಗಲ್ಲ. ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ದಾರಿ ಇರಬೇಕಾದ್ರೆ ನಮ್ಮಲ್ಲಿ ಜಗಳ ಏನಕ್ಕೆ? ಅಂದ್ರೆ ನೀನು ನಿನ್ನ ಆದಿತ್ಯಂಗೆ ಹತ್ರ ಆಗೋದಕ್ಕೆ ಒಂದೇ ಒಂದು ದಾರಿ ಇದೆ. ನನ್ನ ಆದಿತ್ಯನ್ ಕೊಲ್ಲೋದ್ ಬಿಟ್ಟು ಬೇರೆ ಎಷ್ಟು ದಾರಿ ಇದ್ರೂ ಹೇಳು. ನಾ ಸ್ವಲ್ಪ ಬೇಗ ಎದ್ದು ರೆಡಿ ಆಗಬೇಕಿತ್ತು. ಮಾವಂಗೆ ಕಾಫಿ ಏನಾದರೂ ಕೊಟ್ಟಿದ್ರೆ ತುಂಬ ಖುಷಿ ಆಗ್ತಿದ್ದ. ಛೇ, ಎಲ್ಲ ಚಾನ್ಸ್ ನೀವು ವಸುಂಧರ ತಗೋತಾಳೆ. ಎಲ್ಲಿ ಆ ಗೂಬೆ ಕಾಣಿಸ್ತಾನೆ ಇಲ್ವಲ್ಲ? ವಸು, ನೀನು ಒಳಗೆ ಹೋಗಿ ತಿಂಡಿ ತಿನ್ನು, ನಾನು ತೋಟಕ್ಕೆ ಹೋಗಿ ಬರ್ತೀನಿ. ಇಲ್ಲ ಅತ್ತೆ, ಮೊದಲು ಆದಿತ್ಯವ್ರಿಗೆ ತಿಂಡಿ ಕೊಟ್ಟು ನಾನು ಆಮೇಲೆ ತಿಂತೀನಿ. ಅವ್ರಿಗೆ ಮಾತ್ರೆ ಕೊಡೋ ಟೈಮ್ ಆಯಿತು. ನಂಗೆ ಗೊತ್ತಮ್ಮ, ಪಾಪ ಚಿನ್ಕಂಡ್ರೆ ನಿಂಗೆ ತುಂಬ ಕಾಳಜಿ ಇದೆ ಅಂತ. ಹಾಗೆ ಮಾಡು. ಆಹಾ, ಮಳ್ಳಿ ಥರ ಮಾತಾಡಿ ಈ ಮನೇಲಿ ಎಲ್ಲರನ್ನು ಬುಟ್ಟಿಗೆ ಹಾಕೊಳ್ಳೋಕೆ ನೋಡ್ತಿದ್ದಾಳೆ. ನಿಂತ್ಕೋ. ಏನೇ ನಾಟಕ ಮಾಡಿ ಈ ಮನೇಲಿ ಇರೋರ್ನೆಲ್ಲ ಬುಟ್ಟಿಗೆ ಹಾಕೊಳ್ಳೋ ಪ್ಲಾನ್ ಮಾಡ್ತಿದ್ಯಾ? ನೀನ್ ಈ ಆಟನ ಯಾರ ಹತ್ರ ಬೇಕಾದ್ರೂ ಇಟ್ಕೋ, ಆದ್ರೆ ನನ್ನ ಆದಿತ್ಯ ಮಾವನ ಹತ್ರ ಇಟ್ಕೋಬೇಡ. ನನ್ನ ಮಾವ ಯಾವತ್ತಿದ್ರು ನನಗೆ ಸ್ವಂತ. ಇದೇ ಲಾಸ್ಟ್ ವಾರ್ನಿಂಗ್. ಇನ್ಮೇಲೆ ಅವನ ಹತ್ರ ಯಾವತ್ತೂ ಸುಳಿಬೇಡ. ಏಯ್, ಬೆಳಗ್ಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ಹೋಗಿ ಕೆಲಸ ನೋಡ್ಕೋ. ನಿನ್ನ ಬೆದರಿಕೆಗೆಲ್ಲ ಇಲ್ಲಿ ಯಾರು ಹೆದರ್ಕೊಳ್ಳಲ್ಲ. ನೋಡು, ಈ ಕೆಟ್ಟ ಧೈರ್ಯ ಒಳ್ಳೇದಲ್ಲ. ನನ್ನ ದಾರಿಗೆ ಯಾರಾದ್ರೂ ಅಡ್ಡ ಬಂದ್ರೆ ಜೀವ ತೆಗಿಯೋಕ್ಕೂ ನಾನು ಹಿಂದೂ ಮುಂದೆ ನೋಡಲ್ಲ. ನನ್ನ ಮಾತು ಕೇಳಿಸ್ಕೋ. ನಾನು ಬದುಕಿರೋದೇ ನನ್ನ ಆದಿತ್ಯನಿಗೋಸ್ಕರ. ಅವನು ನನ್ನ ಜೀವ. ನಾನು ಸತ್ರು ಸರಿ, ನನ್ನ ಆದಿತ್ಯನ ಬೇರೆ ಯಾರಿಗೂ ಬಿಟ್ಕೊಡಲ್ಲ ನಾನು. ಆದಿತ್ಯ ನನ್ನೋನು, ಅವನಿಗೋಸ್ಕರ ನನ್ನ ಸತ್ರು ಚಿಂತೆ ಇಲ್ಲ. ಓಹೋ, ನೀನ್ ಸತ್ರು ಚಿಂತೆ ಇಲ್ಲ, ಆದ್ರೆ ನಿಮ್ಮಪ್ಪ ಆ ಮುದುಕ ಪೊನ್ನಪ್ಪ ಸತ್ರೆ? ಯೋಚನೆ ಮಾಡು.